ಇವತ್ತು ನಮ್ಮ ಮನೆಯ ಮುದ್ದು ಕೃಷ್ಣನ ನಾಮಕರಣ ಇದೆ. ಸೊ ಲಿಂಗು ಕಟ್ಸೋದಂತ ಕೂಡ ಹೇಳ್ತಾರೆ. ಇದು 16 ದಿನಕ್ಕೆ ಹಂಗೆ ಮಾಡ್ತಾರೆ. ಬಟ್ ಈ ಸರಿ ಡಿಲೇ ಆಗಿದೆ. ಸ್ವಲ್ಪ ಏನೋ ನವಗ್ರಹ ಪೂಜೆ ಎಲ್ಲ ಮಾಡಿ ಅದಾದ್ಮೇಲೆ ನಾಮಕರಣ ಮಾಡಬೇಕು ಅಂತ. ಬೆಳಿಗ್ಗೆ 5:30ಗೆಲ್ಲ ಬಂದಿದ್ರು, ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ರು. ಅಷ್ಟೊತ್ತಿಗೆ ನಮ್ಮ ಮಿಯಾನ ಕೂಡ ಎದ್ಬಿಟ್ಟು ಬಂದು ಸ್ನಾನ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಕುತ್ಕೊಂಡಿದ್ದಾಳೆ ನೋಡಿ. ಸೊ ಫಸ್ಟ್ ನವಗ್ರಹ ಪೂಜೆ ಮಾಡಿಬಿಡೋದ ಅಂತ ಮಾಡ್ತಾ ಇದ್ರು. ಅದು 1 ಗಂಟೆಲೆಲ್ಲ ಮುಗಿದು ಬಿಡುತ್ತೆ. ಸೊ ಅಷ್ಟೊತ್ತಿಗೆ ನಾನಿಲ್ಲಿ ಟೀ ಎಲ್ಲ ರೆಡಿ ಮಾಡ್ಕೊತ ಟೀ ಇಡೋಣ ಅಂತ ನಮ್ಮ ಅಕ್ಕ ಉಪ್ಪಿಟ್ಟು ಮಾಡ್ತಾ ಇದ್ರು. ತುಂಬ ಚೆನ್ನಾಗಿ ಮಾಡಿದ್ರು ಉಪ್ಪಿಟ್ಟು, ಮಾತ್ರ ಸಕ್ಕದಾಗಿತ್ತು. ಹಾಗೆ ಇನ್ನು ಮಕ್ಕಳಿಗೆ ನಮಗಿಂತ ಜಾಸ್ತಿ ಎಕ್ಸೈಟ್ಮೆಂಟ್ ಜಾಸ್ತಿ ಇರುತ್ತೆ ನೋಡಿ, ಕುತ್ಕೊಂಡು ಎಲ್ಲ ನೋಡ್ಕೊಂಡು ಕುತ್ಕೊಂಡಿದ್ರು. ಹಾಗೆ ಇನ್ನು ಪಂಚಾಮೃತ ಎಲ್ಲ ಕೂಡ ರೆಡಿ ಆಯಿತು, ಅಭಿಷೇಕ ಎಲ್ಲ ಮಾಡಿದ್ದು. ಸೊ ನನಗಂತೂ ತುಂಬಾ ಇಷ್ಟ, ನನಗೂ ಕೂಡ ಇಷ್ಟ. ಅವಳಿಗೆ ಹಾಕಿ ಕೊಟ್ಟಿದ್ದೆ, ತಿಂತಾ ಇದ್ಲು. ಇನ್ನು ಅವರು ನವಗ್ರಹ ಪೂಜೆ ಮಾಡಿದ ತಕ್ಷಣ ಅವ್ರು ಹೊರಟ್ಬಿಟ್ರು. ಆ್ಯಕ್ಚುಲಿ ನಾಮಕರಣ ಏನಿದೆ, ಗಂಗೆ ಪೂಜೆ ಏನಿದೆ ಅವರೆಲ್ಲ ಮಾಡಲಿಲ್ಲ. ಯಾಕಂದರೆ ನವಗ್ರಹ ಪೂಜೆ ಮಾಡಿದ ತಕ್ಷಣ ಓಡ್ಬಿಡ್ಬೇಕಂತ, ಹಿಂದೆ ತಿರುಗಿ ನೋಡಬಾರ್ದಂತೆ. ಸೊ ಹಾಗಾಗಿ ನಾವೇ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ವಿ. ಇನ್ನು ಅವರು ಹೊರಟಿದ ತಕ್ಷಣ ಎಲ್ಲ ಏನೇನಿದೆ ಎಲ್ಲ ರೆಡಿ ಮಾಡ್ಕೊಂಡ್ವಿ, ಗಂಗೆ ಪೂಜೆಗೆ ಬೇಕಾಗಿರೋದು. ಅಷ್ಟೊತ್ತಿಗೆ ನಾನು ಕಿರಣ್ ಕೂಡ ಅವರು ಎದ್ದು ರೆಡಿಯಾಗಿ ಬಂದರು. ಮತ್ತು ಇನ್ನು ಡೆಕೋರ್ ಮಾಡೋಣ ಸಿಂಪಲಾಗಿ ಅಂದ್ಬಿಟ್ಟು ನನ್ನ ಹತ್ರ ಇದು ಸೀಮಂತ ಟೈಮಲ್ಲಿ ಈ ಬ್ಯಾಕ್ ಡ್ರಾಪ್ನ ತೊಗೊಂಡಿದ್ದೆ. ಚೆನ್ನಾಗಿದೆ ಆ್ಯಕ್ಚುಲಿ, ತುಂಬ ಟ್ರೆಡಿಷನಲ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಅಪ್ಪ ಫೋಟೋ ಅವಾಗವಾಗ ನೋಡ್ತಾ ಇದ್ದರೆ ತುಂಬ ಬೇಜಾರಾಗುತ್ತೆ. ಅವ್ರು ನಮ್ಮ ಲೈಫಲ್ಲಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ನಮ್ಮ ಲೈಫ್ ಈ ಥರ ಇರ್ತಾ ಇರಲಿಲ್ಲ. ಸೊ ಒಂದೊಂದ್ಸರಿ ಲೈಫ್ ನಾವು ಅಂದ್ಕೊಂಡಂಗೆ ಇರಲ್ಲ ನೋಡಿ. ಸೊ ಇನ್ನು ನಾವು ಕೂಡ ರೆಡಿ ಆದ್ವಿ. ಸಿರಿ ಕೂಡ ರೆಡಿ ಆಗ್ತಾ ಇದ್ಲು. ಅದು ಡೆಲಿವರಿ ನಾರ್ಮಲ್ ಆದರೂ ಆಗಲಿ, ಸಿಸರಿನ್ ಆದರೂ ಆಗಲಿ, ಈ ಥರ ಪೂಜೆ ಟೈಮಲ್ಲಿ ಎಸ್ಪೆಷಲಿ ನವಗ್ರಹ ಪೂಜೆ 1 ಗಂಟೆ ಆದರೂ ಮಿನಿಮಮ್ ತೊಗೊಳುತ್ತೆ. ಕುತ್ಕೊಳ್ಳೋದು ಕಷ್ಟ ಆಗುತ್ತೆ. ಸೊ ಹಾಗೆ ಇಬ್ಬರು ಆ್ಯಕ್ಚುಲಿ ಗಂಡ ಹೆಂಡತಿ ಕುತ್ಕೊಂಡು ಮಾಡಬೇಕಾಗಿತ್ತು. ಏನು ಮಾಡೋಕ್ಕಾಗಲ್ಲ ಈ ಥರ ಇದ್ದಾಗ. ಸೊ ಅವಳು ಸೋಫಾ ಮೇಲೇ ಕುತ್ಕೊಂಡಿದ್ಲು, ಎಲ್ಲ ಪೂಜೆ ಎಲ್ಲ ಆಯಿತು. ಇನ್ನು ನಮ್ಮ ಏನೋ ರೆಡಿ ಆಗ್ತಾ ಇದ್ಲು, ಹೋಗೋಣ ಬನ್ನಿ ಗಂಗೆ ಪೂಜೆ ಮಾಡೋಕ್ಕೆ ಅಂತ. ಅಮ್ಮ ಈ ಥರ ಬಟ್ಟೆಯಲ್ಲಿ ಕಡಲೆಪುರಿನ ಕಟ್ಟಿಡ್ತಾ ಇದ್ರು. ಸೊ ಅದನ್ನ ಬಟ್ಟೆಯಲ್ಲಿ ಕಡಲೆಪುರಿ ಹಾಕಿ ಕಟ್ಟಿ ಅದು ತೊಟ್ಲಲ್ಲಿ ಇಡಬೇಕಂತೆ. ಅದು ಶಾಸ್ತ್ರ ಇದೆ, ಯಾರು ಹೆಸರಿಡ್ತಾರೆ ಸೋದ್ರ ಮಾಮ ಅವ್ರು ತೊಗೋಬೇಕು ಅಂತ ಎಲ್ಲ. ಸೊ ಅಮ್ಮ ಆರತಿ ಎಲ್ಲ ರೆಡಿ ಮಾಡ್ಕೊಂಡಿದ್ಲು. ಈಗ ನಾನು ಅದು ಇಟ್ಕೊತೀನಿ ಅಂತ ಅವಳೊಂದು ಚಿಕ್ಕದು ಇದು ಫಸ್ಟ್ ಯಾವುದೋ ಕಡಲೆ ಇದ್ದೆಲ್ಲ ಇಟ್ಕೊಂಡಿದ್ಲು. ಅದು ಬೇಡ ಅಂದ್ಬಿಟ್ಟು ಆಮೇಲೆ ವಿಭೂತಿ ಕುಂಕುಮ ಇಟ್ಕೊತೀನಿ ಅಂತ ಇದು ಇಟ್ಕೊಂಡಿದ್ದು. ಎಷ್ಟು ಆ್ಯಕ್ಟಿವ್ ಆಗಿ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾರೆ ಈಗಿನ ಮಕ್ಕಳು ಅಂದರೆ ನೋಡ್ತಾ ಇದ್ರೇ ಒಂಥರ ಖುಷಿ ಅನಿಸುತ್ತೆ. ಸೊ ಎಲ್ಲ ರೆಡಿ ಮಾಡ್ಕೊಂಡು ಗಂಗೆ ಪೂಜೆಗೆ ಹೋಗ್ತಾ ಇದ್ವಿ. ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಫಾಲೋ ಮಾಡೋದನ್ನ ಮರಿಬೇಡಿ.